ಸ್ಯಾಂಡಲ್ವುಡ್ನಿಂದ ಜಾಗತಿಕ ಮಟ್ಟದವರೆಗೂ ತನ್ನದೇ ಆದ ಕ್ರೇಜನ್ನು ವಿಸ್ತರಣೆ ಮಾಡಿರುವ ಸಾಮ್ರಾಟ ರಾಕಿಂಗ್ ಸ್ಟಾರ್ ಎಸ್ ಅವರ ಟಾಕ್ಸಿಕ್ ಇದೇ 26ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಟಾಕ್ಸಿಕ್ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗಿತ್ತು. ಜಸ್ಟ್ ಈ ಅಡ್ವಾನ್ಸ್ ಬುಕಿಂಗ್ಗಳಿಂದಲೇ ಎಸ್ ಅವರು ದಾಖಲೆಗಳ ಮೇಲೆ ದಾಖಲೆಗಳನ್ನು ಬರೀತಾ ಇದ್ದಾರೆ. ಕೇವಲ ಬುಕ್ ಮೈ ಶೋ ಒಂದರಲ್ಲೇ ಗಂಟೆಗೆ 25,000ಗಿಂತ ಹೆಚ್ಚಿನ ಟಿಕೆಟ್ಸ್ ಸೇಲ್ ಆಗ್ತಾ ಇದ್ದಾವೆ ಎಂದರೆ ಈ ಸಿನಿಮಾಗೆ ಇರೋ ಹೈಪ್ ಎಂಥದ್ದು ಎಂದು ಒಮ್ಮೆ ಲೆಕ್ಕ ಹಾಕಿ. ಬುಕ್ ಮೈ ಶೋ ಥರನೇ ಇನ್ನೂ 10 ಆ್ಯಪ್ಗಳು ಸಿನಿಮಾದ ಅದೆಷ್ಟು ಟಿಕೆಟ್ಸ್ ಬುಕ್ ಆಗ್ತಾ ಇದ್ದಾವೋ ಗೊತ್ತಿಲ್ಲ. ಈ ಕ್ರೇಜ್ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೇಶದ ಎಲ್ಲ ಕಡೆಯಿಂದಲೂ ಇದಕ್ಕೆ ಈಕ್ವಲ್ ಆದ ರೆಸ್ಪಾನ್ಸ್ ಬರ್ತಾ ಇದೆ. ಹಾಗೆ ವಿದೇಶಗಳಲ್ಲೂ ಸಹ ಈ ಮೂವಿ ಟಿಕೆಟ್ ಬುಕಿಂಗ್ಸ್ ಆರಂಭವಾಗಿದ್ದು ಅಲ್ಲಿಯೂ ಕೂಡ ಅದ್ಭುತ ಎನ್ನುವ ರೆಸ್ಪಾನ್ಸ್ ಬರ್ತಾ ಇದೆ. ಇದನ್ನು ನೋಡಿ ಹಾರಿರುವ ಬಾಕ್ಸ್ ಆಫೀಸ್ ಪಂಡಿತರು ಫಸ್ಟ್ ದಿನಾನೇ ಬಾಕ್ಸ್ ಆಫೀಸ್ ಉಡಿಸಾಗಿಬಿಡುತ್ತೆ ಅಂತ ಭವಿಷ್ಯ ಬರೀತಾ ಇದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನು ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಮಿಸ್ ಮಾಡದೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಟಾಕ್ಸಿಕ್ ಮೂವಿ ರಿಲೀಸ್ಗೆ ರೆಡಿಯಾಗಿವೆ 12,000ಕ್ಕೂ ಹೆಚ್ಚು ಸಿನಿಮಾ ಥಿಯೇಟರ್ಗಳು. ಹೌದು, ಈಗ ಪ್ಲ್ಯಾನ್ ಮಾಡಿಕೊಂಡಿರೋ ಹಾಗೆ ಟಾಕ್ಸಿಕ್ ಮೂವಿ ಜಗತ್ತಿನಾದ್ಯಂತ 12,000ಕ್ಕೂ ಹೆಚ್ಚು ಸಿನಿಮಾ ಥಿಯೇಟರ್ಗಳಲ್ಲಿ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಲಿದೆ. ವಿಶೇಷವಾಗಿ ನಾರ್ತ್ ಅಮೆರಿಕದಲ್ಲೇ ಈ ಸಿನಿಮಾ 2,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಲಿದೆ. ಪಾಶ್ಚಿಮಾತ್ಯ ದೇಶಗಳು, ಅರಬ್ ದೇಶಗಳಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದೆ. ಹಾಲಿವುಡ್ನ ಫೇಮಸ್ ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯಾದ ಲಯನ್ಸ್ ಗೇಟ್ ಅವರು ಟಾಕ್ಸಿಕ್ ಮೂವಿಯ ಇಂಗ್ಲಿಷ್ ಆವೃತ್ತಿಯನ್ನು ವಿತರಣೆ ಮಾಡುತ್ತಿರುವ ಕಾರಣ ಹಾಲಿವುಡಲ್ಲಿ ಕೂಡ ದೊಡ್ಡ ಮಟ್ಟದ ಕ್ರೇಜ್ ಬರ್ತಾ ಇದೆ. ಕರ್ನಾಟಕದಲ್ಲಿ ಎಸ್ ಅವರ ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಹಾಗೂ ಕೆವಿನ್ ಅವರು ವಿತರಣೆ ಜವಾಬ್ದಾರಿ ಹೊತ್ತಿದ್ದಾರೆ. ಆಂಧ್ರ ತೆಲಂಗಾಣದಲ್ಲಿ ಫೇಮಸ್ ಪ್ರೊಡ್ಯೂಸರ್ ದಿಲ್ ರಾಜು ಅವರು ವಿತರಣೆ ಮಾಡ್ತಾ ಇದ್ದಾರೆ. ನಾರ್ತ್ ಇಂಡಿಯಾದಲ್ಲಿ ಎ ಫಿಲಮ್ಸ್, ಕೇರಳದಲ್ಲಿ ಪನೋರಮಾ ಹಾಗೂ ತಮಿಳುನಾಡಲ್ಲಿ ಥಿಂಕ್ ಸ್ಟುಡಿಯೋಸ್ ಈ ಸಿನಿಮಾವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಟಾಕ್ಸಿಕ್ ಸಿನಿಮಾ ದೇಶ ವಿದೇಶಗಳು ಸೇರಿದಂತೆ ರಿಲೀಸ್ ಆಗುವ ಪ್ರತಿಯೊಂದು ಭಾಷೆಯಲ್ಲೂ ಬೇರೆ ಬೇರೆಯಾಗಿ ಸೆನ್ಸರ್ ಆಗಿದ್ದು ಇಂಡಿಯಾದಲ್ಲಿ ಎ ಸರ್ಟಿಫಿಕೇಟ್ ಪಡೆದಿದೆ. ಆದ ಕಾರಣ 18 ವರ್ಷಕ್ಕಿಂತ ಕಮ್ಮಿ ಏಜ್ ಇರೋರು ಈ ಸಿನಿಮಾ ನೋಡುವಂತಿಲ್ಲ. ರೀಸೆಂಟಾಗಿ ಎ ಸರ್ಟಿಫಿಕೇಟ್ ಪಡೆದಿದ್ದ ವಿಜಯ್ ಅವರ ಜನನಾಯಕನ ಮೂವಿ ನೋಡಲು ಬಂದಿದ್ದ 18 ವರ್ಷಕ್ಕಿಂತ ಕಮ್ಮಿ ವಯಸ್ಸು ಇರುವವರನ್ನು ಗೌರ್ಮೆಂಟ್ ಆಫೀಸರ್ಸ್ ಬಂದು ಸರ್ಚ್ ಮಾಡಿ ಸಿನಿಮಾ ಥಿಯೇಟರ್ದಿಂದ ಹೊರಗೆ ಕಳಿಸ್ತಾರೆ. ಹಾಗೆ ಟಾಕ್ಸಿಕ್ ಸಿನಿಮಾ ಇದು ಕೂಡ 18+ ಅಂದರೆ ದೊಡ್ಡವರಿಗಾಗಿ ಮಾಡಿರೋ ಮೂವಿ ಆಗಿದ್ದು ಚಿಕ್ಕ ಮಕ್ಕಳು ನೋಡುವಂತಿಲ್ಲ ಎಂದು ಸಿನಿಮಾ ಟೀಮ್ ಕೂಡ ಹೇಳಿದೆ. ಹಾಗೆ ಟಾಕ್ಸಿಕ್ ಸಿನಿಮಾದ ರನ್ ಟೈಮ್ 3 ಗಂಟೆ 14 ನಿಮಿಷ ಇದ್ದು ಗಟ್ಟಿಯಾದ ಕಥೆಯನ್ನು ಹೊಂದಿರುವ ದೊಡ್ಡ ಮೂವಿ ಆಗಿದೆ. ಹೀಗಾಗಿ ಟಾಕ್ಸಿಕ್ ಮೂವಿ ಸ್ಟೋರಿಯನ್ನು ಕಂಟಿನ್ಯೂ ಮಾಡಿ ಪಾರ್ಟ್ 2 ಮಾಡುವುದಿಲ್ಲ ಅಂತ ಎಸ್ ಅವರು ತಿಳಿಸಿದ್ದಾರೆ. ಈ ಬಾರಿ ಪ್ರತಿ ಜನ ಸಾಮಾನ್ಯರಿಗೂ ನಮ್ಮ ಸಿನಿಮಾ ತಲುಪಬೇಕು ಎಂದು ಪಣ ತೊಟ್ಟಿರುವ ಎಸ್ ಅವರು ಜಸ್ಟ್ ಟಾಕ್ಸಿಕ್ ಮೂವಿ ಸಿನಿಮಾದ ಪ್ರಚಾರಕ್ಕಾಗಿ 300 ಕೋಟಿ ರೂಪಾಯಿಯನ್ನು ನೀರಿನಂತೆ ಖರ್ಚು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ನಮ್ಮ ಮೆಟ್ರೋ ಸೇರಿದಂತೆ ಬಾಂಬೆ, ಕಲ್ಕತ್ತಾ, ಡೆಲ್ಲಿ, ಎನ್ಸಿಆರ್ ಮೆಟ್ರೋಗಳ ಮೂಲಕ ಟಾಕ್ಸಿಕ್ ಮೂವಿ ಪಬ್ಲಿಸಿಟಿ ಮಾಡ್ತಾ ಇದ್ದು ಈ ಸಿನಿಮಾ ಜನಕ್ಕೆ ತುಂಬ ಹತ್ತಿರವಾಗ್ತಾ ಇದೆ. ದೇಶದ ಪ್ರಮುಖ ನಗರಗಳಲ್ಲಿ ಪ್ರೀ ರಿಲೀಸ್ ಇವೆಂಟ್ಗಳನ್ನು ಸಹ ಮಾಡ್ತಾ ಇದ್ದು ಎಲ್ಲ ಕಡೆ ಭರ್ಜರಿ ರೆಸ್ಪಾನ್ಸ್ ಬರ್ತಾ ಇದೆ. ಹಾಗೆ ಈ ಸಿನಿಮಾದ ಸಾಂಗ್ಸ್, ಟೀಸರ್ಸ್ ಮತ್ತು ಟ್ರೈಲರ್ಗಳು ಕೂಡ ದೊಡ್ಡ ಮಟ್ಟದ ವೀಕ್ಷಕರನ್ನು ತಲುಪಿದೆ. ಹಾಗೆ ಯಾವುದೇ ಸೋಷಿಯಲ್ ಮೀಡಿಯಾ ತೆಗೆದುಕೊಂಡರೂ ಸಹ ಎಲ್ಲ ಕಡೆ ಬರೀ ಟಾಕ್ಸಿಕ್ ಸಿನಿಮಾದೇ ಒಂದಲ್ಲ ಒಂದು ಸುದ್ದಿಗಳು ಹಾಗೂ ಚರ್ಚೆಗಳೇ ಎದ್ದು ಕಾಣ್ತಾ ಇದ್ದಾವೆ. ಹೀಗಾಗಿ ಈ ಸಿನಿಮಾ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ರೀಚ್ ಸಿಕ್ಕೇ ಸಿಗುತ್ತೆ ಎಂಬುದು ಸಿನಿಮಾ ಪಂಡಿತರ ಹಾನೆಸ್ಟ್ ಅಭಿಪ್ರಾಯವಾಗಿದೆ. ಹಾಗೆ ಕೆಲವು ಸಿನಿಮಾ ಪಂಡಿತರ ಅಭಿಪ್ರಾಯಗಳ ಪ್ರಕಾರ ರಿಲೀಸ್ ಆದ ಮೊದಲ ದಿನವೇ ಕನ್ನಡದಲ್ಲಿ 25 ಕೋಟಿ ರೂಪಾಯಿ ಮತ್ತು ಹಿಂದಿಯಲ್ಲಿ 60 ಕೋಟಿ ರೂಪಾಯಿ ಸೇರಿದಂತೆ ಈ ಥರ ಭಾರತೀಯ ಭಾಷೆ ಹಾಗೂ ದೇಶ ವಿದೇಶಗಳಿಗೆ ಸೇರಿದಂತೆ ಈ ಸಿನಿಮಾ ರಿಲೀಸ್ ಆದ ಮೊದಲ ದಿನವೇ 300 ಕೋಟಿ ರೂಪಾಯಿ ಗಳಿಸುವ ಸಾಧ್ಯತೆ ಇದೆ ಎಂದು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಹೀಗಾಗಿ ಈ ಸಿನಿಮಾ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಪಕ್ಕ ಹೊಸ ಹಿಸ್ಟರಿ ಬರೆಯುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.